ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ನೋಡಿ ಸ್ನೇಹಿತರೆ, ಯಾವ ರೀತಿ ಅಂದ್ರೆ ಏನ್ ಕಮೆಂಟ್ ಅಂದ್ರೆ, ನೋಡಿ ನಾನು ಬ್ಲೌಸ್ ಹೊಲಿತೀನಿ ಆದ್ರೆ ಅಳತೆ ಹೆಚ್ಚು ಕಡಿಮೆ ಬರ್ತದೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಬ್ರು ಕೇಳಿದ್ರು. ನೋಡಿ, ತುಂಬಾ ಜನ ಅಂದ್ರೆ ತುಂಬಾ ಜನಕ್ಕೆ ಬಿಗ್ನರ್ಸ್ಗೆ ಬೇಸಿಕ್ ಕಟಿಂಗ್ ಬಗ್ಗೆ ಮಾಹಿತಿ ಕೇಳಿದ್ರು ನಂಗೆ. ಅದಕ್ಕೋಸ್ಕರ ನಿಮ್ಗೆ ಇವತ್ತು ಬೇಸಿಕ್ ಅಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ದಯವಿಟ್ಟು ಎಂಡವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ನಿಮಗೆ ಬೇಸಿಕಲಿ ನೀವು ಸ್ಟಾರ್ಟಿಂಗ್ ಏನಾದರೂ ಟೈಲರಿಂಗ್ ಕಲಿತೀರಾ ಅಂದ್ರೆ ನೀವು ಮೊದಲಿಗೆ ಬಂದು ನೀವು ಅಳತೆ ಬ್ಲೌಸ್ ಅಲ್ಲೇ ಕಲಿಬೇಕು. ನೀವು ಯಾವುದೇ ಪ್ಯಾಟರ್ನ್ ಆಗಲಿ ಆಮೇಲೆ ಏನೇ ಆಗಲಿ ನೀವು ಯೂಸ್ ಮಾಡಿದ್ರೆ ಅದು ನಿಮಗೆ ಕರೆಕ್ಟ್ ಆಗಿ ನಿಮ್ಗೆ ಬರಲ್ಲ, ಅದು ಟೈಲರಿಂಗ್ ಕಲಿಯಕ್ಕೆ ಆಗಲ್ಲ. ಹಾಗಾಗಿ ನೀವು ಮೊದಲಿಗೆ ಬಂದು ಅಳತೆ ಬ್ಲೌಸ್ ಇಂದನೇ ಕಲಿಬೇಕು. ನಿಮ್ದೇ ಏನಾದರೂ ಬ್ಲೌಸ್ ಇದ್ರೆ ಸಾದಾ ಬ್ಲೌಸ್ 15 ರೂಪಾಯಿ 20 ರೂಪಾಯಿ ಅಂತ ಸಿಗುತ್ತೆ. ಅದನ್ನ ನಿಮ್ಮ ಅಳತೆನೆ ನೀವು ಒಂದು 10 ಬ್ಲೌಸ್ ಅನ್ನ ಹೊಲ್ಕೋಬೇಕು. ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೇ ಬ್ಲೌಸ್ಗೂ ಲಾಸ್ಟ್ 10ನೇ ಬ್ಲೌಸ್ಗೂ ಕೂಡ ನಿಮಗೆ ಡಿಫ್ರೆನ್ಸ್ ಬಂದ್ರೆ ಅದು ಖಂಡಿತ ನೀವು ಕಲ್ತೀರ ಅಂತ ಅರ್ಥ. ಇನ್ನು 10 ಬ್ಲೌಸ್ ಎಕ್ಸ್ಟ್ರಾ ಹೊಲಿದ್ರೆ ಖಂಡಿತ ನಿಮಗೆ ಟೈಲರಿಂಗ್ ಬರುತ್ತೆ. ನೋಡಿ, ನಾವು ಮೊದಲಿಗೆ ಇವತ್ತು ಬೇಸಿಕಲಿ ಯಾವ ರೀತಿ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನ ನಾನು ತೋರಿಸ್ತೀನಿ. ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಿಮ್ಗೆ ಅವರು. ಇದು ಬಂದು ಲೈನಿಂಗ್ ಬಂದು 80 ಸೆಂಟಿಮೀಟರ್ ಇದೆ. ಇದು ಡಬಲ್ ಪನ್ನ ಇರೋದ್ರಿಂದ ನೋಡಿ, ಇದು ಡಬಲ್ ಪನ್ನ ಬಟ್ಟೆ ಇದೆ. 80 ಸೆಂಟಿಮೀಟರ್ ಲೈನಿಂಗು ಇದಕ್ಕೆ ಕರೆಕ್ಟ್ ಆಗುತ್ತೆ ಈ ಮೆಜರ್ಮೆಂಟ್ಗೆ. ನೋಡಿ, ಯಾವ ರೀತಿ ಫೋಲ್ಡ್ ಹಾಕಬೇಕು ಅನ್ನೋದು ಕೂಡ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು. ನೋಡಿ, ನಾನು ಇದನ್ನ ಡಬಲ್ ಪನ್ನ ಆಗಿರೋದ್ರಿಂದ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಬಂದು ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ನ ಆ ಕಡೆ ಬಿಟ್ಕೊಂಡಿದ್ದೀನಿ. ನಾನು ಇದನ್ನ ಇವತ್ತು ನಿಮ್ಗೆ ಲೈನಿಂಗ್ ಬ್ಲೌಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸಿಕ್ ಬ್ಲೌಸ್ ಆದ್ರೂ ಅಷ್ಟೇ ಡಿಫ್ರೆನ್ಸ್ ಏನಿರಲ್ಲ. ಕೆಳಗಡೆ ಮಾರ್ಜಿನ್ ಬಂದು ಎಕ್ಸ್ಟ್ರಾ ಇರುತ್ತೆ ಸಾದಾ ಬ್ಲೌಸ್ ಆದ್ರೆ. ನೋಡಿ, ನಾನು ಈ ತರ ಸ್ಕೇಲ್ ಬೇಕಂದ್ರೆ ಈ ಸೈಡ್ ಅಲ್ಲಿ ವಿಡಿಯೋ ಸೈಡ್ ಅಲ್ಲಿ ಕೊಡ್ತೀನಿ, ನೀವು ಬೇಕಾದ್ರೆ ಬೈ ಮಾಡ್ಬೋದು. ನೋಡಿ, ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಹಾಕಂತೀನಿ. ನಮ್ಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಮಾರ್ಜಿನ್ ಸಾಕು. ನೋಡಿ, ಇದಕ್ಕೆ 1/2 ಇಂಚು ಮಾರ್ಜಿನ್ ಸಾಕು ಲೈನಿಂಗ್ ಬ್ಲೌಸ್ ಆದ್ರೆ. ನೀವು ಸಾದಾ ಬ್ಲೌಸ್ ಹೊಲಿತೀರಿ ಅಂದ್ರೆ 2 ಇಂಚು ಮಾರ್ಜಿನ್ ಅನ್ನ ಬಿಡ್ಬೇಕಾಗುತ್ತೆ. ನೋಡಿ, ಇದಕ್ಕೆ ಲೈನ್ ಹಾಕಂತೀನಿ. ಇವಾಗ ಬಂದು ನಾವು ಬಹಳ ಈಸಿಯಲ್ಲಿ ನಿಮಗೆ ತೋರಿಸ್ತೀನಿ ಮೆಥಡ್ ಅನ್ನ. ನೋಡಿ, ಕರೆಕ್ಟ್ ಆಗಿ ನೀವು ಬ್ಲೌಸ್ ಅನ್ನ ಐರನ್ ಮಾಡ್ಕೊಳ್ಳಿ. ಬಿಗ್ನೆಸ್ಗೋಸ್ಕರ ಹೇಳ್ತೀನಿ. ನೋಡಿ, ಈ ರೀತಿ ನೀವು ಕರೆಕ್ಟ್ ಆಗಿ ಐರನ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿದೆ. ಇಲ್ಲಿ ಇವರು ಡಾಟ್ ಬಂದು 1 ಇಂಚ್ ಹಿಡಿದಾರೆ, ಇದು ನೆನಪಿರ್ಲಿ ನಿಮ್ಗೆ. ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ನಾನು ಕ್ಲೀನ್ ಆಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಒಂದು ಬೇಸಿಕಲಿ ಗೊತ್ತಾಗುತ್ತೆ. ನೋಡಿ, ಕರೆಕ್ಟ್ ಆಗಿ ಈ ಲೈನ್ ಟು ಲೈನು ನೀವು ಇಟ್ಕೊಳ್ಳಿ. ನನಗೆ ಅದೇ ಒಬ್ರು ಕ್ವಶನ್ ಕೇಳಿದ್ ಏನ್ ಗೊತ್ತಾ, ಎಷ್ಟೇ ನಾವು ಯಾವುದೇ ರೀತಿ ಮೆಜರ್ಮೆಂಟ್ ತಗೊಂಡ್ರು ಕೂಡ ಬ್ಲೌಸ್ ರೆಡಿ ಆದ್ಮೇಲೆ ಹೆಚ್ಚಿನಾದ್ರೂ ಬರುತ್ತೆ ಇಲ್ಲ ಕಡಿಮೆನಾದ್ರೂ ಬರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೆಥಡ್ ಅಲ್ಲಿ ನೀವು ಹೊಸಬ್ರಿಗೆ ಮಾತ್ರ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೊಸಬ್ರಿಗೋಸ್ಕರ ಈ ವಿಡಿಯೋ ಅಂತ. ನೋಡಿ, ಈ ರೀತಿ ನಾವು ಬ್ಲೌಸ್ ಅನ್ನ ಐರನ್ ಮಾಡಿ ಇಟ್ಕೊಂಡಾಗ ನಮಗೆ ನೀಟಾಗಿ ಆರ್ಮೋಲು ಹಾಗೆ ಶೋಲ್ಡ್ರು, ನೆಕ್ ವಿಡ್ತು, ನೆಕ್ ಲೆಂತ್ ಪ್ರತಿಯೊಂದು ಕೂಡ ನಮಗೆ ಸಿಗುತ್ತೆ. ನೋಡಿ, ನಿಮ್ಗೆ ಇಲ್ಲಿ ಇವಾಗ ನಾನು ಬ್ಲೌಸ್ ಅನ್ನ ಇಟ್ಟಿದ್ದೀನಿ. ಇಲ್ಲಿ ನೀವು ಕೇಳ್ಬೋದು ಮತ್ತೆ 1/2 ಇಂಚು. ನೋಡಿ, ಇಲ್ಲಿ ಆಲ್ರೆಡಿ 1/2 ಇಂಚು, 1/2 ಇಂಚ್ ಇಲ್ಲಿ ಬಂದಿದೆ. ನಾವು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಡಾಟ್ಗೋಸ್ಕರ. ಇಲ್ಲಿ 1 ಇಂಚ್ ಡಾಟ್ ಹಿಡಿದಿದ್ದಾರೆ ಅವರು. ನೋಡಿ, ಇಲ್ಲಿ 1/2 ಇಂಚು ಬಂದಿದೆ. ಇಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಡಾಟ್ಗೋಸ್ಕರ. ಹಾಗೆ ಚೆಸ್ಟ್ ನೋಡಿ, ಚೆಸ್ಟ್ ಬಂದು 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇದಕ್ಕೆಂತೂ ನೀವು. ಓಕೆ, 1/4 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಚೆಸ್ಟ್ ಅನ್ನ. ಹಾಗೆ ನೋಡಿ, ಆರ್ಮೋಲ್ ಡೌನಿಂಗ್ ಅನ್ನ ಇಲ್ಲಿಗಿದೆ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಈ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನ್ ಈ ಬ್ಲೌಸ್ಗೆ 2/4 ಇಂಚು ನೆಕ್ ವಿಡ್ತ್ ಬರಬೇಕು. ರೆಡಿ ಹೌದಾ? ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇವಾಗ. ನೋಡಿ, 2/4 ಇಂಚು ಕರೆಕ್ಟ್ ಆಗಿದೆ. ಓಕೆ, ಲೆಂತ್ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. 1/4 ಇಂಚ್ ಜಾಸ್ತಿ ತಗೊಳ್ಳಿ, ಯಾಕಂದ್ರೆ ಇದು ರೆಡಿ ಫಿನಿಶಿಂಗ್ ಆಗಿರೋದ್ರಿಂದ 1/4 ಇಂಚು ಕಡಿಮೆ ಆಗಿರುತ್ತೆ. ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂದ್ರೆ ಒಂದ್ಸರಿ ಮೆಜರ್ಮೆಂಟ್ ಅನ್ನು ನೋಡ್ಕೊಂಬಿಡಿ. ನೋಡಿ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆ, ಹಾಗೆ ಶೋಲ್ಡರ್ ಕೂಡ ನೋಡಿ, ಶೋಲ್ಡರ್ ಪಾಯಿಂಟ್ ಕೂಡ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ರೆಡಿ ಇದೆ. 1/2 ಇಂಚು ಎಕ್ಸ್ಟ್ರಾ. ನೋಡಿ, ಕರೆಕ್ಟ್ ಆಗಿ ಬ್ಲೌಸ್ ಅಲ್ಲಿ ಹೆಂಗಿದೆ ಹಂಗ್ ಬಂತು. ಹಾಗೆ ಬ್ಯಾಕ್ ನೆಕ್ ಲೆಂತ್ ನೋಡಿ, ಇದು ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ನಾವು ರೆಡಿ ಮಾಡಿದೀವಿ, ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇದು ಚೆಸ್ಟ್ ಹಾಗೆ ವೆಸ್ಟ್ ಲೈನು ಹಾಗೆ ಆರ್ಮೋಲ್ ಡೌನಿಂಗಿಗೆ ನೋಡಿ 1/2 ಇಂಚು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಟೋಟಲ್ ಲೆಂತ್ ಬ್ಲೌಸ್. ಓಕೆ, ನೋಡಿ, ಇದು
ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು, ಚೆಸ್ಟ್ ಎಷ್ಟಿದೆ ಎಲ್ಲ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಹಾಗೆ ನೆಕ್ ಲೆಂತ್, ಬ್ಯಾಕ್ ನೆಕ್ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು, ಡಿಸೈನ್ ಮಾಡ್ಕೋಬಹುದು, ಅದು ನಿಮ್ ಇಷ್ಟ. ನಾನು ಇದಕ್ಕೆ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತಿದ್ದೀನಿ. ಹಾಗೆ ನಾವು ಇದಕ್ಕೆ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡೋದಾದ್ರೆ ಈ ಕಾರ್ನರ್ ಸೈಡ್ ಇಂದ ನಾನು ಇದಕ್ಕೆ 1.5 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ತಿದ್ದೀನಿ. ಹಾಗೆ ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಹಾಗೆ ಬಂದು ನಾವು ಇದಕ್ಕೆ ಇವಾಗ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕು. ನೋಡಿ ಬಿಗ್ನರ್ಸ್ ಆದ್ರೆ ನೀವು ಕಂಪಲ್ಸರಿ 2 ಇಂಚ್ ತಗೊಳ್ಳಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡಬಹುದು. ನಾನು ಕೂಡ ಅಷ್ಟೇ 2 ಇಂಚೇ ತಗೊಂತೀನಿ ಇದಕ್ಕೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ನೆನಪಿರ್ಲಿ, ಇದು ಮಾರ್ಜಿನ್ ಎಕ್ಸ್ಟ್ರಾ. ಹಾಗೆ ಇದು ಕೂಡ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ. ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ, ನಾವು ಶೋಲ್ಡರ್ಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನೋಡಿ ಈ ರೀತಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವಾಗ ಬಂದು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಇವಾಗ ನಾವು ರೆಡಿ ಮಾಡಿದೀವಿ. ಓಕೆ, ಇವಾಗ ರೆಡಿ ಮಾಡಿದ ನಂತರ ಇವಾಗ ಚೆಸ್ಟ್ ಎಷ್ಟಿದೆ ಅಂತ ನಾನು ನಿಮಗೆ, ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಂತೀವಲ್ಲ ಆ ರೀತಿ ಚೆಕ್ ಮಾಡಿ ನೋಡೋಣ. ಕರೆಕ್ಟ್ ಆಗಿ ಇದೆಯಲ್ಲ ಗೊತ್ತಾಗುತ್ತೆ ನಿಮ್ಮಿದ್ರಿಗೆ. ನೋಡಿ ಇವಾಗ ಚೆಸ್ಟ್ ಎಷ್ಟಿದೆ, ಇದು 19.75 ಇದೆ. 19.75 ಅರ್ಧ ಬಂದು ನಮ್ಗೆ 1 ಪಾಯಿಂಟ್ ಕಡಿಮೆ 10 ಇಂಚ್ ಆಗುತ್ತೆ. ನಾವ್ ಎಷ್ಟು ಇಟ್ಟಿದೀವಿ ಚೆಸ್ಟ್ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿಂದ ಚೆಸ್ಟ್ ಲೈನ್ ಇದೆ, ಇಲ್ಲಿಗೆ ನೋಡಿ 10 ಇಂಚು ಇಟ್ಟಿದೀವಿ ನಾವು. ಚೆಸ್ಟ್ ಕರೆಕ್ಟ್ ಆಗಿದೆ. ನಾವು ಮೆಜರ್ಮೆಂಟ್ ಮಾಡ್ಕೊಂಡದಕ್ಕೂ ಇಲ್ಲಿ ಕೂಡ ಇರೋದಕ್ಕೂ ಕರೆಕ್ಟ್ ಆಗಿದೆ. ಲೆಂತ್ ಒಂದ್ಸರಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. 14.5 ಇದೆ ನೋಡಿ ಲೆಂತ್. ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ ಇವಾಗ. ನೋಡಿ ಇಲ್ಲಿ ಕೂಡ ಅಷ್ಟೇ 14.5 ಇಂಚು ಟೋಟಲ್ ಲೆಂತ್ ಬಂತು. ಅಂದ್ರೆ ನಾವು ಈ ತರ ನೀವು ಕಟ್ ಮಾಡಿದ್ರೆ ಖಂಡಿತ 100% ನಿಮ್ಗೆ ಬಂದೇ ಬರುತ್ತೆ. ನೀವು ಇದನ್ನ ಟ್ರೈ ಮಾಡಿ. ಇವಾಗ ಬಂದು ಕಟ್ ಮಾಡೋಣ ಇದನ್ನ. ಹಾಗೆ ನೋಡಿ ನೆಕ್ ಬಿಡ್ತಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನಾನು. ಆನಂತರ ಬಂದು ಇದನ್ನ ನೆಕ್ ಅನ್ನ ಕಟ್ ಮಾಡ್ಕೊಂತೀನಿ. ನಾವು ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ತುಂಬಾ ಜನ ಕೇಳಿದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಕೂಡ ನಾವು ಇದೇ ರೀತಿನೇ ಹೇಳೋದು, ಬೇರೆ ಏನು ಹೇಳಲ್ಲ. ಅದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡ್ಬೇಕು, ಹಾಗಾಗಿ ಟೈಮ್ ಇಲ್ಲ ನಮ್ಮ ಹತ್ರ. ಹಾಗಾಗಿ ನಿಮ್ಗೆ ವಿಡಿಯೋಸ್ ಅಲ್ಲೇ ಹೇಳ್ತೀನಿ, ಹೆಲ್ಪ್ಫುಲ್ ಆಗ್ಬೋದು ಈ ವಿಡಿಯೋ ನೋಡಿದ್ರೆ ನಿಮಗೆ. ನೋಡಿ ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಇವಾಗ ಕಾಣಿಸ್ತಾ ಇದೆ. ನನಗೆ ತುಂಬಾ ಜನ ಇದನ್ನು ಕೂಡ ಕೇಳ್ತಾರೆ, ಯಾವ ರೀತಿ ನೀವು ಫೋಲ್ಡ್ ಹಾಕೊಂಡಿರಿ ಅನ್ನೋದನ್ನ ಹೇಳ್ಕೊಡ್ಬೇಕು ನೀವು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಬೇಸಿಕ್ ಅಲ್ಲಿ ಕಲಿಯೋರಿಗೆ ಮಾತ್ರ. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ತೆಗೆದುಕೊಳ್ಳೋಣ. ನೋಡಿ ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ. ಮೊದಲಿಗೆ ನಮಗೆ ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಯಾರೋ ಒಬ್ರು ಕಾಲ್ ಇಂಚ್ ತಗೋಬಹುದಾ ಅಂತ ಕೇಳಿದ್ರು. ಅದು ನೀವು ಸ್ಟಿಚ್ ಅನ್ನ 1/4 ಇಂಚಲ್ಲೇ ಮುಗಿಸ್ತೀರ ಅಂದ್ರೆ 1/4 ಇಂಚೇ ತಗೋಬಹುದು. ಅರ್ಧ ಇಂಚಲ್ಲಿ ಮುಗಿಸ್ತೀವಿ ಅಂದ್ರೆ ಅರ್ಧ ಇಂಚ್ ತಗೋಬಹುದು, ಅದು ನಿಮ್ ಇಷ್ಟ. ನೋಡಿ ಈ ರೀತಿ ಹಾಕೊಂಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕಿಂಗ್ ಮೇಲೆ ಇಟ್ಕೊಂಡು ನಾವು ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಆಲ್ ನಮ್ಗೆ ಇಲ್ಲಿ ನೋಡಿ ಸ್ಲೀವ್ಗೆ ಉಳಿಬೇಕು, ಆ ರೀತಿ ನೀವು ಫೋಲ್ಡ್ ಹಾಕೊಂಡ್ಬಿಡಿ. ನೋಡಿ ಇಲ್ಲಿಗೆ ಶೋಲ್ಡ್ರು, ಹಾಗೆ ನೆಕ್ ಬಿಡ್ತು ಬಂದು ಇಲ್ಲಿಗಿದೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇದೆ, ಇದರಲ್ಲಿ ಆಡ್ ಆಗಿದೆ. ಇದನ್ನ ನಾವು ಮೇನ್ ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಶೋಲ್ಡ್ರು, ಆರ್ಮೋಲು, ನೆಕ್ ಬಿಡ್ತು ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ಇದನ್ನ ಬ್ಯಾಕ್ ಪಾರ್ಟ್ ಅನ್ನ ರಿಮೂವ್ ಮಾಡೋಣ. ಇದಕ್ಕೆ ನಾವು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಇದು ನೆಕ್ ಬಿಡ್ತಿಗೋಸ್ಕರ. ಇಲ್ಲಿ ಶೋಲ್ಡರ್ ಮಾರ್ಜಿನ್ ಕೂಡ ನಾವು ಆಲ್ರೆಡಿ ಒಳಗಡೆ ಇದೆ. ಹಾಗೆ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೋಡಿ ಇಲ್ಲಿಂದ ಈ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಸೇಪು.
ಈ ರೀತಿ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಬ್ಯಾಕ್ ಸೈಡ್ ನಾವು ಆಲ್ರೆಡಿ ಕಟ್ ಮಾಡಿದ್ದೀವಿ. ಇವಾಗ ಬಂದು ನಾವು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಬ್ಲೌಸ್ ನ ಫ್ರಂಟ್ ಪಾರ್ಟ್ ಅನ್ನ ಮೆಜರ್ಮೆಂಟ್ ಆಗಿ ಯೂಸ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ನಿಮಗೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ನಾವು ಮಾರ್ಜಿನ್ ಇದೆ, ಯಾಕಂದ್ರೆ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿದೆ. ನಾನು ಕೂಡ ಮಾರ್ಜಿನ್ ಬಿಟ್ಟು ಇದನ್ನ ಇಡ್ತೀನಿ. ನೋಡಿ ನಿಮ್ಮ ಬ್ಲೌಸ್ ಅನ್ನ ಈ ರೀತಿ ನೀವು ಹೊಲ್ಕೊಳ್ಳಿ. ಹೊಸೂರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಲೇಜ್ ಕೂಡ ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇದನ್ನ ಯಾಸ್ ಟೀಸ್ ಇಟ್ಟು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ನಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ನೆಕ್ ಲೆಂತ್ ಬಂದು ಎಷ್ಟಿದೆ ಅಂತ ಹೇಳಿ. ಹಾಗೆ ಹುಕ್ಸ್ ಪಟ್ಟಿ ನೋಡಿ ಎಲ್ಲಿವರೆಗೂ ಇದೆ ಅಂತ ಗೊತ್ತಾಗುತ್ತೆ. ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ. ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ನಂತರ ಆ್ಯಡ್ ಮಾಡ್ಕೊಳ್ಳೋಣ ನಾವು. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ ನಂತರ ನಿಮಗೆ ಡಾಟ್ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ, ಇಲ್ಲಿಂದ ನೀವು ಡಾಟ್ ಇಲ್ಲಿವರೆಗೂ ಹಿಡಿದಿದ್ದಾರೆ ಅವರು. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು ಇಲ್ಲಿವರೆಗೂ ಇದೆ. ಇದು ಮೇನ್ ಡಾಟ್ ಮಾರ್ಕಿಂಗ್. ಹಾಗೆ ಇದನ್ನ ನೋಡಿ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಡಾಟ್ ಅವರು ಎಲ್ಲಿವರೆಗೂ ಇಟ್ಟಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ವಿತ್ ಮಾರ್ಜಿನ್ ಸೇರಿಸಿ. ನೋಡಿ ಇಷ್ಟಕ್ಕೆ ನಾವು 2 ಲೈನ್ ಹಾಕೋಣ. ನೋಡಿ ಇಲ್ಲಿ ನಮಗೆ ಬೆಲ್ಟ್ ಇಲ್ಲಿವರೆಗೂ ಬಂದಿದೆ, ಸಾರಿ ಪಟ್ಟಿ, ಹುಕ್ಸ್ ಪಟ್ಟಿ. ಇದು ಫಸ್ಟ್ ಡಾಟ್ ಪಾಯಿಂಟ್, ಸೆಕೆಂಡ್ ಡಾಟ್ ಪಾಯಿಂಟ್. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಮ್ಗೆ ಬರುತ್ತೆ ಇದು. ಡಾಟ್ ಅನ್ನ ಅವ್ರು ಎಷ್ಟು ಹಿಡಿದಿದ್ದಾರೆ ಅಂತ ನೋಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ. ಈಗ ಚೆಸ್ಟ್ಗೆ ಎಷ್ಟು ಇಡ್ಬೇಕು ಅನ್ನೋ ಗೊತ್ತಾಗ್ಲಿಲ್ಲ ನಿಮಗೆ ಅಂದ್ರೆ ನೋಡಿ ಇಲ್ಲಿ ಈ ಡಾಟ್ ಎಂಡ್ ಇದೆ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಬಿಡಿ ಎಷ್ಟಿದೆ ಅಂತ ಹೇಳಿ. 4 ಇಂಚ್ ಇದೆ. ನಾವು ಹೇಳ್ತಾ ಇರ್ತೀವಿ ಪ್ರತಿ ವಿಡಿಯೋದಲ್ಲೂ ಕೂಡ ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟನ್ನ ಇಡಿ ಅಂತೇಳಿ. ಇದು 40 ಚೆಸ್ಟ್ ಇದೆ ಬ್ಲೌಸ್. 40 ಅಂದ್ರೆ ನೋಡಿ 4 ಆಗುತ್ತೆ. 10ನೇ 1 ಭಾಗ ಬಂದು 4 ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಇದೆ. ನಾವು ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂತೀವಿ. ನೋಡಿ 4 ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಡಾಟ್ಗೆ ಮೇನ್ ಲೈನ್ ಅನ್ನ ಹಾಕೋಣ ಇಲ್ಲಿಗೆ. ನೋಡಿ ಈ ರೀತಿ. ಇವಾಗ ಡಾಟ್ ಬಂದು ಎಷ್ಟು ಹಿಡಿಬೇಕಂದ್ರೆ ನಾನು ಸ್ನೇಹಿತರೆ ಇದಕ್ಕೆ 2.5 ಇಂಚು ಹಿಡಿತಾ ಇದ್ದೀನಿ. ಇದಕ್ಕೆ 1/4 ಇಂಚು ಒಂದ್ ಸೈಡು, 1/4 ಇಂಚು ಒಂದ್ ಸೈಡು, ಅಲ್ಲಿಗೆ ಟೋಟಲ್ 2.5 ಇಂಚು. ನೋಡಿ 2.5 ಇಂಚು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದು ನೋಡಿ ಇಲ್ಲಿ ನಾವು ಹುಕ್ಸ್ ಪಟ್ಟಿನ ಇಲ್ಲಿವರೆಗೂ ಮಾಡ್ಕೊಂಡು ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ನಿಮ್ಗೆ ಡಾಟ್ ಬರುತ್ತೆ ನೋಡಿ. ಇದು ನೆಕ್ ಲೈನ್ ಮಾರ್ಕ್ ಮಾಡ್ಕೊಂಡಿನಿ. ಇಲ್ಲಿ ಒಂದು ಇವೆರಡು ಸೆಂಟ್ರಲ್ಲಿ ಒಂದು ಡಾಟ್ ಬರುತ್ತೆ ಫ್ರಂಟ್ ಸೈಡ್ ಅಲ್ಲಿ, ಅದಕ್ಕೆ 1/2 ಇಂಚ್ ಬೇಕು. ಹಾಗೆ ಇಲ್ಲಿ ಮಾರ್ಜಿನ್ ಬರುತ್ತೆ, ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ 1/2 ಇಂಚ್ ಮಾರ್ಜಿನ್ ಬೇಕು. ಟೋಟಲ್ 1 ಇಂಚ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಳತೆ ಬ್ಲೌಸ್ಗೆ ಅಂತ. ಅದಕ್ಕೆ ಎಲ್ಲಿ ಎಕ್ಸ್ಟ್ರಾ ತಗೋಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಕೆಳಗಡೆ ನೀವು ಎಷ್ಟಿದೆ ಅಂತ ನೋಡ್ಕೊಳೋದಾದ್ರೆ ಅಳತೆ ಬ್ಲೌಸ್ ಪ್ರಕಾರನೇ ನೀವು ಸ್ಟಿಚ್ ಮಾಡ್ತೀವಿ ಅಂದ್ರೆ ನೋಡಿ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಬೆಲ್ಟ್ ಅನ್ನ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 8.25 ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ ಮೊದಲಿಗೆ 8.25 ಮಾರ್ಕ್ ಮಾಡ್ಕೊಂಬಿಡಿ. ಅದೇ 10 ಇದ್ರೆ 10 ಮಾರ್ಕ್ ಮಾಡ್ಕೊಳ್ಳಿ, 8 ಇದ್ರೆ 8 ಮಾರ್ಕ್ ಮಾಡ್ಕೊಳ್ಳಿ. 8.25 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು 8.25 ರೆಡಿ ಬೇಕು. ಇವಾಗ ಒಂದು ಇಲ್ಲಿ ನಾವು 2.5 ಇಂಚು ಡಾಟ್ ಹಿಡಿದಿದ್ದೀವಿ, ಅದು ಕಡಿಮೆ ಆಗುತ್ತೆ ನಮಗೆ. 2.5 8.25 ಅಲ್ಲಿ 2.5 ಕಡಿಮೆ ಆಗುತ್ತೆ. ಹಾಗಾಗಿ ಈ 2.5ನ ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ ಹೀಗಾಗಿ 2.5ನ ನಾವು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ. ಹಾಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್, ಇಷ್ಟು ಕಂಪಲ್ಸರಿ ನಾವು ತಗೋಬೇಕಾಗುತ್ತೆ. ಇದು ಗೊತ್ತಿಲ್ಲದೆ ಇದ್ರೆ ನಾವು ಸಣ್ಣ ಸಣ್ಣ ಮಿಸ್ಟೇಕ್ಗಳು ದೊಡ್ಡ ಬ್ಲೌಸ್ ಅನ್ನ ಕೆಡಿಸ್ಬಿಡುತ್ತೆ. ಹಾಗಾಗಿ ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಇಲ್ಲಿ ತುಂಬಾ ಜನ ನಾವೇ ಹೇಳ್ತೀವಿ ನಿಮ್ಗೆ ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡ್ಬೇಕಂತ. ಬಟ್ ಈ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೋಬೇಕು. ಹೆಂಗ್ ಗೊತ್ತಿಡಿಯೋದು? ಈಗ ಇವರು ಕೆಲವೊಬ್ರು ಕ್ರಾಸ್ ಇರಲ್ಲ, ಇದು ಆಲ್ಮೋಸ್ಟ್ ಅಲ್ಲಿ ಕ್ರಾಸ್ ಕಟ್ ಮಾಡಿರಲ್ಲ ಅನ್ಕೊಂತೀನಿ. ನೋಡೋಣ ಇವಾಗ ರೆಡಿ. ನೋಡಿ ನೀವು ಯಾವ ರೀತಿ ನೋಡ್ಬೇಕಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 6.5 ಇಂಚ್ ಇದೆ ರೆಡಿ 6.5 ಇಂಚ್ ಇದೆ. ನಾವಿಲ್ಲಿ 1/2 ಇಂಚು ಮಾರ್ಜಿನ್ ಬಿಡೋಣ. ಓಕೆ, ಇಲ್ಲಿ 6.5 ಇಂಚು ಎಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆ, ನಾನು ಅಲ್ಲಿ ರೆಡಿ ಬ್ಲೌಸ್ ಅನ್ನು ಅಳತೆ ತಗೊಂಡಿದ್ದೀನಿ. ಹಾಗಾಗಿ 6.5 ಇಂಚು ನೋಡಿ ಇಲ್ಲಿ ಬರ್ತಾ ಇದೆ. ಓಕೆ, ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಕರೆಕ್ಟ್ ಆಗಿದೆ ಅಂದ್ರೆ ಅವರು ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿಲ್ಲ. ನೀವೇನಾದ್ರೂ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಕಡಿಮೆ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರು ಯಾವ ರೀತಿ ಕಟ್ ಮಾಡಿದ್ರು ಅದೇ ರೀತಿ ಕಟ್ ಮಾಡಬೇಕು ಅಂದ್ರೆ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ ಬ್ಲೌಸ್ ನೋಡಿ.
ಈ ರೀತಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ನೀವು ಟೇಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತೆ. ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಇದನ್ನ ಎರಡು ಹಿಡಿದಾಗ ನಮಗೆ ಇಲ್ಲಿ ಆಟೋಮೆಟಿಕ್ಲಿ ಬರುತ್ತೆ. ನೋಡಿ ಇಲ್ಲಿ ಕೆಳಗಡೆ ನಾನು ಕ್ರಾಸ್ ಇಟ್ಟಿಲ್ಲ, ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕೂಡ ಅವರು ಕ್ರಾಸ್ ಇಟ್ಟಿಲ್ಲ. ನಾವೇನಾದ್ರೂ ಇಟ್ವಿ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಕಡಿಮೆ ಬರುತ್ತೆ. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೊಳೋದು. ಅದು ಅಳತೆ ಬ್ಲೌಸ್ ಅಲ್ಲಿ ಅವರು ಯಾವ ರೀತಿ ಕಟ್ ಮಾಡಿದಾರೋ ನಾವು ಅದೇ ರೀತಿನೇ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಡಾಟ್ಗೆ ಮಾರ್ಕ್ ಮಾಡ್ಕೊಂತೀನಿ. 2.5 ಇಂಚು ಡಾಟು. ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕ್ ಮಾಡೋದಾದ್ರೆ ನೋಡಿ ನಮಗೆ ಬಟ್ಟೆ ಎಲ್ಲಿ ಉಳಿಯುತ್ತೆ ಅಥವಾ ಎಲ್ಲಿ ಸಾಲ್ಡೇಜ್ ಆಗುತ್ತೆ ಅಂತ ಒಂದ್ಸರಿ ನೋಡ್ಕೊಂಬಿಡಿ. ನೋಡಿ ಎಷ್ಟು ಬಟ್ಟೆ ಇದೆ. ಇವಾಗ ಇಷ್ಟು ಬಟ್ಟೆ ಇದ್ದಾಗ ನಮಗೆ ಸ್ಲೀವ್ಗೆ ಎಷ್ಟು ಬೇಕಂತ ನೋಡ್ಕೊಳ್ಳಿ ಒಂದ್ಸರಿ. ನೋಡಿ ಇಲ್ಲಿ 1/2 ಇಂಚು ಅಲ್ಲಿ ಹೋಗುತ್ತೆ ಮಾರ್ಜಿನ್. ಇಲ್ಲಿ ಒಂದು 1/2 ಇಂಚು ಹೋಗುತ್ತೆ. ನಮಗೆ ಬೆಲ್ಟ್ ಆಗುತ್ತೆ ಇಲ್ಲ ಅಂತ ನೋಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ನಾವು ಸ್ಲೀವ್ ಕಟ್ ಮಾಡಿ ನಂತರ ಕಟ್ ಮಾಡ್ಬೇಕು. ಅಲ್ಲಿ ಎಕ್ಸ್ಟ್ರಾ ಸಿಗುತ್ತೆ ನಮ್ಗೆ. ನೋಡಿ ಇದು ಬೆಲ್ಟ್ ಬಂದು 2.5 ಇಂಚ್ ಇದೆ, ಹಾಗಾಗಿ ಇಲ್ಲಿ ಆಗಲ್ಲ. ನೋಡಿ 2.5 3.5 ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಸ್ಲೀವ್ ಕಟ್ ಮಾಡಿದ ನಂತರ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ 2 ಸ್ಲೀವ್ ನಾನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಡಬಲ್ ಪನ್ನ ಬಟ್ಟೆ ತಗೊಂಡ್ರೆ ನೋಡಿ ನಮಗೆ ಸ್ಲೀವ್ ಎಲ್ಲಿ ಜಾಯಿಂಟ್ ಬರಲ್ಲ. ಇದು ಲೈನಿಂಗ್ ಎಷ್ಟು ಬೇಕಷ್ಟು ಆಗುತ್ತೆ ಸ್ಲೀವ್ಗೆ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ನೀವೇನಾದ್ರೂ ಪ್ಲೇನ್ ಬ್ಲೌಸ್ ಅನ್ನ ಹೆಮ್ಮಿಂಗ್ ಪಟ್ಟಿ ಮಾಡ್ತೀನಿ ಅಂದ್ರೆ 1.5 ಇಂಚ್ ಬಿಡ್ಬೇಕಾಗತ್ತೆ. ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ಮೆಥಡ್ ಅಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೀವು ಯಾವಾಗಲೂ 1/4 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ಇದಕ್ಕಿಂತ 1/4 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಟೋಟಲ್ ಅಲ್ಲಿ. ನೋಡಿ ಇಲ್ಲಿ ನಾನು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಂತೀನಿ. 1/4 ಇಂಚ್ ಏನಕ್ಕೆ ಎಲ್ಲಿ ಅಂತ ಹೇಳಿದೆ ಅಂದ್ರೆ ಮತ್ತೆ ಇಲ್ಲಿ ಹೇಳ್ತಾ ಇರೋದು ನಾನು ನಿಮಗೆ. ಇಲ್ಲಿ ಉದ್ದ ಅಲ್ಲ, ಉದ್ದ ಅಷ್ಟೇ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ಕೂಡ ನಾನು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2 ಇಂಚು ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಇದೆ. ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಅಲ್ಲ ಬ್ಯಾಕ್ ಸೇಪ್ ಇದಕ್ಕೆ. ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾನು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತೆ ಇಲ್ವಾ ಅಂತ ಹೇಳಿ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಬ್ಯಾಕ್ ಪಾರ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಇಲ್ಲಿದೆ. ಆಸ್ ಇಟ್ ಈಸ್ ಇಟ್ಟು ನಾನು ಮೆಜರ್ಮೆಂಟ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇಲ್ಲ. ಈ ರೀತಿ ನೀವು ಕಟ್ ಮಾಡಿದ್ರೆ 100% ಬರುತ್ತೆ. ನಾವಿವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಬೆಲ್ಟ್ ಕಟ್ ಮಾಡ್ಲಿಕ್ಕೆ ಎಲ್ಲಿ ಉಳಿದಿದ್ದು ನಾವು ಅಲ್ಲೇನೆ ತಗೊಳ್ಳೋಣ. ಮತ್ತು ಅಲ್ಲಿಗೆ ಬಂದ್ವಿ. ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಮಾರ್ಕಿಂಗ್ ಹಾಕಂತ ಇದ್ದೀನಿ. ಇವಾಗ ಬೆಲ್ಟ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಡ್ ನೋಡ್ಕೊಂಡ್ರೆ ಸಾಕು. ನಾವು ಈ ಸೈಡ್ ನೋಡ್ಕೊಂಡ್ರೆ ಕೂಡ ಸಾಕಾಗುತ್ತೆ. ನೋಡಿ 2.5 ಇಂಚ್ ಇದೆ. 2.5 ಪ್ಲಸ್ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿದ್ರೆ 3.5 ಇಂಚ್ ಬೇಕು. ನೋಡಿ ಕರೆಕ್ಟ್ ಆಗಿ 3.5 ಇಂಚೆ ಇದೆ. ಇದು ಅದಕ್ಕಿಂತ ಜಾಸ್ತಿ ಏನಿಲ್ಲ. ಹಾಗೆ ಈ ಸೈಡ್ ಬಂದು ಇಲ್ಲಿ ನೋಡಿ 3.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. 1.25 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ 1 ಇಂಚ್ ತಗೋಬೇಕು 1.25 ಇಂಚ್ ತಗೋಬೇಕು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ ನಾನು 3.5 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ಓಕೆ, ಇಲ್ಲಿಂದ ನಿಮ್ ಬ್ಲೌಸ್ ಅನ್ನ ನೋಡಿ ಕಟ್ ಮಾಡಿರ್ತೀವಲ್ಲ ಫ್ರಂಟ್ ಪಾರ್ಟ್ ಅದನ್ನ ಇಟ್ಟು ನೋಡಿ ಈ ಡಾಟ್ ಹಿಡಿತೀವಲ್ಲ ಪಾಯಿಂಟ್ ಮಾರ್ಕ್ ಮಾಡಿರ್ತೀವಿ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳೋದ್ರಿಂದ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ರಿಂಕಲ್ಸ್ ಬರಲ್ಲ, ಸಖತ್ತ ಬರುತ್ತೆ. ನೋಡಿ ಇಲ್ಲಿವರೆಗೂ ಡಾಟ್ ಇದೆ, ಈ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು. ನಮಗೆ ಬೆಲ್ಟ್ 100% ಬಂದೇ ಬರುತ್ತೆ. ನೋಡಿ ಬೆಲ್ಟ್ ಉದ್ದ, ಇನ್ನು ಬೆಲ್ಟ್ ಉದ್ದ ಎಷ್ಟು ಬೇಕು ಅನ್ನೋದಾದ್ರೆ ನೋಡಿ ಇಲ್ಲಿ ಹಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ನಾವು ಅಷ್ಟಕ್ಕೆ ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ನಾವು 2 ಇಂಚ್ ಇಟ್ಟಿದ್ದೀವಿ ಮಾರ್ಜಿನ್ ಅನ್ನ. ನೋಡಿ 2 ಇಂಚ್ ಬಿಟ್ಟು ಕಟ್ ಮಾಡ್ತೀನಿ. ಇವಾಗ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಅನ್ನ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಬರುತ್ತೆ. ಇದು ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಕಲಿಯೋರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಆಗಿ ಬರುತ್ತೆ. ಒಂದು ಡಾಟ್ ಕೂಡ ನಮಗೆ ಬರುತ್ತೆ ಇಲ್ಲಿ, ಆ ಡಾಟ್ ಅನ್ನ ನಾವು ಹಿಡಿಬೇಕಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.